ಭಾಳ ಸಂತೋಷ. ಮುಂದೂ ಹಿಂಗೆ ಇರಬೇಕು ಅಂತ ನಾನು ಬೇಡ್ಕೊತಾವನಿ. ಭಾಳ ಸಂತೋಷ ಆಯ್ತು. ಅಂಥ ಕಷ್ಟ ಯಾರಿಗೂ ಇಲ್ಲ ಬಿಡಿ. ಅಂಥ ಕಷ್ಟಪಟ್ಟವನ, ಅಂಥ ಕಷ್ಟಪಟ್ಟು ತಗೊಂಡೋಗಿ ಅವ್ರನ್ನ ಏತ್ಕೆ ನಿಲ್ಲಿಸೋರ್ಲ ಜನ ಓಟ್ ಹಾಕಿ ಕೈ ಹಿಡಿದು ಅಷ್ಟೇ ಸಾಕು. ಸಂತೋಷ. ಬೇರೆ ಬೇರೆ ಕಡೆಯಿಂದ ಅಭಿಮಾನಿಗಳು ಬರ್ತಾರೆ, ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಮಾತಾಡ್ತಿರ್ತಾರೆ. ಮಾತಾಡ್ಸುವ. ತುಂಬ ಖುಷಿ. ಚಿಕ್ಕ ವಯಸ್ಸಲ್ಲಿ ಅಂತಂದರೆ ಅವನು ರಜಾ ಕೊಡ್ತು ಅಂತಂದರೆ ಸ್ಕೂಲಲ್ಲಿ ಅವ್ನು ಹಿಡ್ದಾಗ ಕಷ್ಟ ಬಂದ್ಬಿಟ್ಟಿತ್ತು ನನಗೆ. ಕೊನೆಗೆ ಕಟ್ಟಾಕುಮಂತ ಮಾಡಿದ್ವಿ. ಬೆಳಿಗ್ಗೆ ಹುಡುಗರು ಸೆಟ್ ಮಾಡ್ಕೊಂಡು ಕಟ್ತು ಅಂದರೆ ಯಾವ ಕಟ್ಟಲ್ಲಿ ಕೆರೆ ನೀರು ಮುಳುಗ್ತಾನೋ, ಯಾವ ಬಾಮೇಲೆ ನೀರು ಮುಳುಗ್ತಾನೋ, ಯಾವ ಮಾವಿನ ಮರ ತೆಗಿನ ಮರ ಅಂತ ನನಗೆ ಗೊತ್ತಿರಲಿಲ್ಲ. ಅದೊಂದು ಕ್ವಾಟ್ಲ ಕೊಟ್ಟಿದ್ದು. ಅದು ಬಿಟ್ಟರೆ ಇವ್ನು ಯಾವುದಿಲ್ಲ ನನ್ನ ಮಗ ಅಂತ ಕೊಟ್ಟು ಕೊಟ್ಟಿಲ್ಲ. ಅವನಿಷ್ಟ ಅದು, ಅವನಿಷ್ಟ ಅದು, ಅವನಿಷ್ಟ ಅದು. ಆ ಕ್ಷಣ ಏನು ಹೇಗೆ ಅನಿಸ್ತು? ಭಾಳ ಖುಷಿ ಆಯ್ತು, ಭಾಳ ಖುಷಿ ಆಯ್ತು ಸರ್. ಭಾಳ ಸಂತೋಷವಾಯಿತು. ನಮ್ದು ಯಾವುದೋ ಈ ಕನಸೇ ಗೊತ್ತಿಲ್ಲ ನಮಗೆ. ಇಲ್ಲ 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 ಅವನೇನೋದು ಓದಿಸ್ಬಿಟ್ಟು ದೊಡ್ಡ ಕೆಲಸ ಸೇರ್ಸುವಂತ ಮಾಡಿದೆ. ಯಾವ್ದಾರು ಡ್ಯೂಟಿ ಸೇರ್ಸ್ಕೊಂಡು ಸುಖಕ್ಕೆ ಅನ್ನ ಉಣ್ಲ, ನಮಗೆ ಜಮೀನು ಉಳ್ಬೇಡ, ಕುರಿ ಕಾಯ್ಬೇಡ ಅಂತ ಹೇಳಿದ್ವಿ. ಅದು ನನ್ನ ಇಷ್ಟ ಅಂತ ಅಂದಿದ್ದ. ಅದು ಅವನಿಷ್ಟನ ಹೋಗಿ ಈ ಥರ ಮಾಡೋಣ ಅಷ್ಟೇ ಸರ್. ಅದೇ ITI ಮುಗಿಸ್ ಅಷ್ಟೇ, ITI ಮುಗಿಸಿದ್ರು ಅಷ್ಟೇ. ಅಲ್ಲ, ಇವತ್ತು ಮೆರವಣಿಗೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಮಧ್ಯಾಹ್ನ 3 ಗಂಟೆಗೆ. ಸೊ ಏನು ಹೇಳ್ತೀರಿ, ನೀವು ಹೋಗ್ತೀರಿ ಜೊತೆಯಲ್ಲಿ? ಸರ್ ನನಗೆ ಹೋಯ್ತೀವಿ, ಆದ್ರೆ ಇದು ಕೊಡ್ಬೇಕಲ್ಲ. ನನಗೂ ಆಪ್ರೇಷನ್ ಆಗಿ 6 ತಿಂಗಳಲ್ಲಿ ಹಾರ್ಟ್ ಸರ್ಜರಿ. ಏನಾದ್ರು ಬೇರೆ ಚೂಳು ಇಳಿದು ಬಿಟ್ಟು ಅದಕ್ಕೂ ಬೇರೆ ಎಡವಟ್ಟ. ಅಭಿಮಾನಿಗಳೆಲ್ಲ ನಿಮ್ಮ ಮನೆ ಹತ್ರ ಬರ್ತಾವ್ರೆ ಈಗ, ಏನು ಅನ್ಸುತ್ತೆ? ಭಾಳ ಖುಷಿ ಆಯ್ತು. ಈಗ ಒಬ್ಬ ಮಗನ ಮದುವೆ ಮಾಡಿದ್ದೀರಾ, ಇವಾಗ ಗಿಲ್ಲಿ ಬಾಕಿ ಇದ್ದಾರೆ, ಯಾವ ಮದುವೆ? ಅವನಿಷ್ಟ ಅದು. ಅವ್ನು ಯಾವಾಗ ಕೇಳ್ತಾ ಅವತ್ತು ಮದುವೆ ಮಾಡ್ಕೊಡುವ. ನಾನು ಬಲವಂತ ಮಾಡ್ಕೊಡೋಕ್ಕೂ ಹೋಗಲ್ಲ, ಮಾಡ್ಕೊಳ ಬೇಡ ಅಂತಲೂ ಹೇಳೋಕೆ ಹೋಗೋದಿಲ್ಲ. ಇಲ್ಲ 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 ಹೌದು, ಅವನಿಷ್ಟ ಅದು, ಅವನು ಖುಷಿ. ಅವ್ರು ಮೆಚ್ಚಿದ ಹುಡುಗಿ ಮದುವೆ ಮಾಡ್ತಾರೆ. ಹಾಂ 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 ನೀವೇ ನೋಡಕ್ ಹೋಗಲ್ಲ? ಹಾಂ ಹಾಂ. ಅವ್ನು ಯಾವ ಹುಡುಗಿ ಸೆಟ್ ಮಾಡ್ಕೊತ ನಾ ಹುಡುಗಿ ಮದುವೆ ಮಾಡೋಮ್ಮ. ನಾನಂತೂ ಅವ್ರೇನಾದ್ರು ಕೇಳಿದ್ರೆ ಮಾಡ್ಕೊಡ್ತೀರಾ? ಹಾಂ ಹಾಂ, ಅವ್ರ ಇಷ್ಟ, ಅವ್ರು ಒಪ್ಕೊಂಡ್ಮೇಲೆ ಮಾಡ್ಕೊಡ್ತೀವಿ. ನಮ್ಮ ಅನುಮತಿ ಇಲ್ಲ, ಅವ್ರದ್ದು, ಅವ್ರ ಇಷ್ಟ ಅದು. ಇಲ್ಲಿ ಇಷ್ಟ ಅವನಿಂದ ಹುಡುಗಿ ಮಾಡ್ಕೊತೀನಿ ಕಪ್ಪ, ಓಕೆ ಮಾಡ್ಕೊಳ್ಳಿ, ನಿಂತ್ಕೊಂಡು ಮಾಡುವ. ಬಿಗ್ ಬಾಸ್ಗೆ ಹೋಗಿದ್ರಿ ನಿನ್ನೆ. ನಮ್ಮ ಹೋಗಿದ್ದು ನನ್ನ ಮಗನಿಗೆ ಸುದೀಪ್ ಸರ್ ಕಪ್ ಕೊಟ್ಟಿದ್ದು ಎಲ್ಲ ಖುಷಿ ಆಯಿತು. ಕನ್ನಡ ಜನತೆಗೆ ನಮ್ಮ ಯಾವಾಗಲೂ ನಮ್ಮ ಮಗನೇ ಆಗಲಿ ನಾಮೇ ಆಗಲಿ ಚಿರವಣಿಯಾಗಿರ್ತೀವಿ. ಇದೇ ಥರ ಅವರು ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಬೆಳೆಸ್ತಾವ್ರೆ, ಹಿಂಗೆ ಬೆಳೆಸಲಿ, ಬಾಕಿ ಬಡವ್ರ ಮಕ್ಕಳನ್ನೂ ಇದೇ ಥರ ಬೆಳೆಸಲಿ ಅಂತ ಕೇಳ್ಕೊತೀನಿ ನಾನು. ಅಂದರೆ ನಾನು ತುಂಬ ಸಂತೋಷ ಆಯ್ತದೆ. ನಾನು ಕರ್ನಾಟಕದ ಜನರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅವ್ರಿಗೆ ನಾವು ಯಾವಾಗಲೂ ಹಿಂಗೆ ಇರ್ತೀವಿ, ಚುರುವಳಿ. ನಾವು ಯಾವತ್ತೂ ಅನ್ಕೊಂಡಿರಲಿಲ್ಲಪ್ಪ. ಕನಸು ಕಂಡಂಗೆ ಐತೆ ಇರೋದು ನಮ್ಮ. ಈ ಥರ ಐತಾನೆ, ಈ ಥರ ನಮ್ಮ ಐತಿಮಿ ಅನ್ನೋದು ಗೊತ್ತಿಲ್ಲ ನಮಗೆ. ಯಾವುದೋ ಒಂದು ಮೂಲಲ್ಲಿದ್ದವರು ಈ ಥರ ಬೆಳೆದವನೆ ಅಂತಿವ್ರ ಮಂಗ, ಬಡವ್ರ ಮಂಗ ಅಂತಂದರೆ ನಮಗೆ ತುಂಬ ಖುಷಿ. ನನಗೆ ಅಂದರೆ ಹೇಳ್ಕೋಕ್ಕೆ ಅಷ್ಟೊಂದು ಖುಷಿ ಐತೆ, ಅಷ್ಟೊಂದು ಸಂತೋಷ ಐತೆ. ಅಂದರೆ ನಾನು ಯಾವಾಗಲೂ ಕರ್ನಾಟಕದ ಜನ ಅಂತೂ ನಾನು ಯಾವಾಗಲೂ ಹಿಂಗೆ ಇದೇ ಥರ ಅಭಿನಂದಿಸ್ತೀನಿ, ಇದೇ ಥರ ನಾನು ಪ್ರೀತಿಯಿಂದ ಮಾತಾಡಿಸ್ತೀನಿ, ಇದೇ ಥರ ನಾನು ಅವ್ರು ತುಂಬ ನನ್ನ ಹೃದಯದ ಮಾತು ಹೇಳ್ತೀನಿ. ಅವರಂತೂ ಕರ್ನಾಟಕದ ಜನ ಅಂತೂ ನನ್ನ ಮಗನ ಇಷ್ಟೊಂದು ಅಭಿಮಾನ ತೋರವ್ರೆ, ಇಷ್ಟೊಂದು ಬೆಳೆಸವ್ರೆ, ಇಷ್ಟೊಂದು ಪ್ರೀತಿ ತೋರವ್ರೆ, ಅಷ್ಟೇ ನಾನು ಹೇಳ್ಬೋದು. ಸಂತೋಷ. ನಿಮ್ಮ ಮಗಂದು ಟ್ಯಾಟೂ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಸುಮಾರು ಜನ, ಏನಂತೀರಾ? ಅಯ್ಯೋ ತುಂಬ ಸಂತೋಷ ಕಣಪ್ಪ ನನಗೆ. ನನ್ನ ಮಗನಿಗೆ ಇಷ್ಟೊಂದು ಅಂದರೆ ಒಬ್ರು ಹಾಕಿಸ್ಕೊಂಡಿದ್ರು, ಅದನ್ನ ನೋಡ್ಬಿಟ್ಟು ಅಷ್ಟೊಂದು ಒಂಥರ ಇವನಿಗೆ ನೋವಾಯಿತು. ಅಂದರೆ ಈಗ ಎಲ್ಲರೂ ನೋಡಿದ್ರೆ ಇದ್ದದ್ವೇ ಅವನಿಗೆ ಎಷ್ಟು ಇದು ಮಾಡ್ತಾನೆ ಅನ್ನೋದು ಇವಾಗ ನೋಡಿದ್ರೆ ಗೊತ್ತಾಯ್ತು. ಮಾತಾಡೋಕ್ಕಾಗಲಿಲ್ಲ ಅಲ್ಲಿ. ಅಂದರೆ ಅವ್ರು ಕಪ್ಪು ಕೊಟ್ಟಾಗ ನಾನು ಹೋಗಿ ತಪ್ಕೊಂಡಷ್ಟೇ. ಪುನಃ ಅಲ್ಲಿ ಅಂದರೆ ಅವನ ಅಭಿಮಾನಿಗಳು ಬಿಟ್ಕೊಡ್ನಿಲ್ಲ.
ಅವ್ನು ಇನ್ನೂ ಅವ್ನು ನಮ್ಗೆ ಇದು ಮಾಡಲಿಲ್ಲ. ಅವನೇನಾದರೂ ಅವನು ಮನೆಗೆ ಬಂದು ನನ್ನ ಜೊತೆಲಿ ಮಾತಾಡಿದ್ರೆ ಎಲ್ಲನೂ ಹೇಳ್ಕೊತೀನಿ, ಎಲ್ಲನೂ ಅವನೊಂದಿಗೆ ಹೇಳ್ಕೊಂಡು ಖುಷಿಯಿಂದ ಸಂತೋಷ ಪಡ್ತೀನಿ. ನಿಮ್ಮೂರಿಂದ ಯಾರ್ಯಾರು ಅಲ್ಲಿಗೆ ಬಂದಿದ್ರು ಅವರೆಲ್ಲ ಗಿಲ್ಲಿ ಮತ್ತೆ ಕಾವ್ಯ ಫೋಟೋ ಹಾಕಿ ಗಿಲ್ಲಿ ಜೊತೆ ಕಾವ್ಯನ ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೀವೇನಾರು ತರ್ತೀರಾ ಸೊಸೆಯಾಗಿ ಒಪ್ಕೊಂಡ್ರೆ? ಅದು ನಮಗಂತೂ ನಮ್ಮ ಯಾತ್ಗೂ ಹೋಗ್ಲಿಲ್ಲ, ಯಾತ್ಗೂ ಬರ್ಲಿಲ್ಲ. ನಾವು ಒಂದು ಮನೇಲಿದ್ರು, ನಮ್ಮ ಕಾಡ್ಗೆ ಹೋಯ್ತೀವಿ, ಮನೆಗೆ ಬರ್ತೀವಿ ಅಂದರೆ ಕರ್ನಾಟಕದ ಜನನೇ ಈ ಥರ ಎಲ್ಲ ಮಾಡಿ ಬೆಳೆಸಿ ಅವ್ನು ಈ ಥರ ಅವ್ನಿಗೆ ಏನೇನು ಬೇಕು ಅದನ್ನೆಲ್ಲ ಮಾಡ್ತಾವ್ರೆ. ಅವ್ನಿಗೇನು ಖುಷಿ ಆಯ್ತಾ ಅದನ್ನೆಲ್ಲನೂ ಅವ್ನು ಪೂರೈಸ್ತವ್ರೆ. ಅದೊಂದು ಖುಷಿ ನನಗೆ. ನಮಗಂತೂ ಏನೂ ಗೊತ್ತಿಲ್ಲ, ನಮ್ಮ ಯಾತ್ಗೆ ಹೋಗ್ನೂ ಇಲ್ಲ. ಅಂದರೆ ಅದನ್ನು ಬಂದು ನಮ್ಗೆ ಹೇಳಿ ಖುಷಿ ಪಡಿಸೋರು ಅಪ್ಪ ಅಮ್ಮನಿಗೆ, ಅದಕ್ಕಿಂತ ಭಾಗ್ಯ ಇನ್ನೇನು ಇಲ್ಲ. ಹೇಳಿದ್ರೆ ಒಂದಷ್ಟು ಕಷ್ಟದ ಜೀವನಗಳೆಲ್ಲ ನೆನ್ಸ್ಕೊಂಡಿದ್ರಿ ಹಿಂದೆ ಎಲ್ಲ, ಆ ಕಷ್ಟದ ಜೀವನ ನೋಡಿದ್ರೆ ಈಗ ಅವ್ರ ಬೆಳವಣಿಗೆ ನೋಡಿದ್ರೆ ಅಂದರೆ ಅವಾಗ ಕಷ್ಟದಲ್ಲಿದ್ಮು, ಹೇಳ್ಕೋಬೇಕು ಅಂತ ಅಂದ್ರೆ ದುಃಖದಲ್ಲಿದ್ಮು. ಇವಾಗ ಸಂತೋಷ ಆಯ್ತದಲ್ವ, ಸಂತೋಷದ ಮಾತು ಹೇಳ್ಕೊತೀನಿ ಇವಾಗ. ಅಂದರೆ ಇದೆ ಅಷ್ಟು ಕಷ್ಟಪಟ್ಟು ಅಯ್ಯೋ ಕಷ್ಟ ಅಂದರೆ ಅಷ್ಟೇ ದುಃಖ, ಅಷ್ಟೇ ನೋವು, ಅಷ್ಟೇ ಕಷ್ಟಪಟ್ಟಿಮಿ. ಅವನು ಊಟ ಇಲ್ಲ ಅಷ್ಟೇ ಅವನು ಅನ್ಭೋಗ್ಸೋಣ. ಅದನ್ನು ಹೇಳ್ಕತ್ತಾನೆ. ನನ್ನೊಂದಿಗೆ ಹೇಳ್ಕೊಂಡಿರ್ಲಿಲ್ಲ ಅಂದರೆ ಇವಾಗ ಹೇಳ್ಕತ್ತಾನೆ. ಅಂದರೆ ಆ ಥರ ಇರೋರೆಲ್ಲನೂ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದೇ ನನ್ನ ಆಸೆ. ಈ ಥರದೊಂದು ಸಾಧನೆ ಮಾಡ್ತಾನೆ ಅಂತ ಅನ್ಕೊಂಡಿದ್ರಾ? ನಾವಂತೂ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣಪ್ಪ. ನಮ್ಗೆ ಕನಸಲ್ಲೂ ಗೊತ್ತಿಲ್ಲ, ನಮ್ಮ ಅನ್ಕತ್ಲು ಇರಲಿಲ್ಲ ನಾವು. ಅಂದರೆ ಈಗ ಈ ಥರ ಗೆದ್ನ ಈ ಥರ ಅಭಿಮಾನಿಗಳೆಲ್ಲ ಪ್ರೀತಿ ತೋರ್ತಾವ್ರೆ ಅಂತ ಅಂದರೆ ಅದು ನನಗೆ ತುಂಬ ಖುಷಿ ಆಯ್ತದೆ. ಅವ್ರು ಆಡಾಡೋ ಮಾತು ತುಂಬ ಖುಷಿ ಕೊಡುತ್ತೆ ನನಗೆ. ಅದೇ ನನಗೆ. ಈಗ ಮದುವೆ ಮಾಡಲ್ವಾ ಗಿಲ್ಲಿ ಅವ್ರಿಗೆ ಅಂತ ಅವನು ಇಷ್ಟಪಟ್ಟು ಇಷ್ಟಪಟ್ಟು ಆಯ್ತೀನಿ ಅಂತಾನೆ. ಅದು ನಮಗಿಷ್ಟೊಂದು ಖುಷಿ ಕೊಟ್ಟವನೆ, ನಮ್ಮಿಷ್ಟೊಂದೆಲ್ಲ ಇದು ಮಾಡವನೆ. ಈ ಕರ್ನಾಟಕ ಜನ ಸಂಪನ್ನ ಮಾಡವನೆ. ಅವ್ನು ಯಾರು ಇಷ್ಟಪಟ್ಟಿನ ಆಯ್ತೀನಿ ಅಂತಾನೆ ಅವ್ರಾಗಿ. ಹುಡುಗಿ ಚಾಯ್ಸ್ ಅವ್ರಿಗೆ ಬಿಟ್ಟಿದ್ದು. ಅಯ್ಯೋ ಬಿಟ್ಟಿನಿ, ಅವನಿಷ್ಟ. ಸರಿ ಅವ್ರ ತಂದೆ ನಿಲ್ಸ್ಕೊಳ್ರಿ. ಹಿಂದೆ ಬನ್ನಿ, ಸೈಡಿ ಬನ್ನಿ. ಸ್ವಲ್ಪ ಸೈಡಿ ಬನ್ನಿ. ಅಲ್ಲಿ ಮೇಲೆ ಮೇಲೆ ಯಾರಪ್ಪ ಅದು? ಅಣ್ಣ ಫೋನ್ ತಗೊಂಡಿದ್ದಕ್ಕೆ ಫೋನು ಈ ಥರ ಅಭಿಮಾನ ಈ ಥರ ಎಲ್ಲ ಕೊಡ್ತಾವ್ರೆ, ಅದು ತುಂಬ ಖುಷಿ. ಯಾವಾಗಲೂ ಜನದ ಪ್ರೀತಿ, ಜನ ಮಾಡಿರೋದು ಏನಾದರೂ ಇವಾಗ ಮಾತಾಡ್ಸೋಕ್ಕಾಗಲಿಲ್ಲ. ನನ್ನ ಮಗ ಅಂದರೆ ನಿಮ್ಮ ಗಿಲ್ಲಿ ಮಾತಾಡಿಸ್ತಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡ್ರಿ. ಅವ್ನು ಇವಾಗಲೇ ಆಗಲಿ, ಇನ್ನೊಂದು ತಿಂಗಳಿಗೆ ಆಗಲಿ, 2 ತಿಂಗಳಿಗೆ ಆಗಲಿ ನಿಮ್ನೆಲ್ಲನೂ ಮಾತಾಡಿಸಿ ನಿಮಗೆಲ್ಲ ಪ್ರೀತಿ ಕೊಡ್ತಾನೆ. ಏನು ಬೇಜಾರಾಗಬೇಡ್ರಿ ಅಂತ ಹೇಳ್ಕೊಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ. ದೊಡ್ಡಪುರ ಈ ಥರ ಎಲ್ಲ ಕೊಟ್ಟು ಈ ಥರ ಎಲ್ಲ ಮಾಡಿ, ಈ ಥರ ಅಚ್ಚೆ ಎಲ್ಲ ಉಳಿಸ್ಕೊಂಡು ಈ ಥರ ತುಂಬ ತುಂಬ ನೋಡಿ ಸಂತೋಷ ಪಡ್ತಾವನಿ. ಅದೇ ನನಗೆ ಹೇಳೋಕ್ಕೆ ತುಂಬ ಇದಾಯ್ತು. ಸರಿಯಮ್ಮ, ಆಯ್ತಮ್ಮ, ಆಯ್ತು. ಹೋಗಿ ತಿಂಡಿ ಮಾಡಿ ಪಾಪ ಹೊಟ್ಟೆ ಹೇಳ್ತೀನಿ ಅಮ್ಮ, ಹೇಳ್ತೀನಿ ಅಂತ ಸರಿ ಮಗ. ಸರಿ ಮಗ. ಹುಡುಗ ಅದಕ್ಕೆ ಮಾತಾಡ್ತಾರೆ. ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ. ಒಂದೆಲ್ಲ ಇದು ಮಾಡಿ ನಮಗೇನು ಗೊತ್ತಿಲ್ಲ, ಎಲ್ಲ ನೀವೇ ತಗೊಳ್ಳಿ ಬಸ್ ನಿಂತ್ಗೆಟ್ಬಿಟ್ಟಿದ್ದಾರೆ ಬಸ್ಸು. ತಗೊಳ್ಳಿ ಸರ್. ಹಾಂ ಹಾಂ ಆಯ್ತು ಸರ್. ಫೋಟೋ ಅಲ್ಲ ಭಯ ಒಂದು
ಅಣ್ಣ ಮಾತಾಡ್ಸಕ್ಕಾಗಿಲ್ಲ ಅಂದ್ರೂ ಬೇಜಾರು ಯಾವಾಗ್ಲಾದ್ರೂ ಇನ್ನೊಂದು ತಿಂಗಳ ಬಿಟ್ಟು 7 ತಿಂಗಳ ಬಿಟ್ಟು ತಗೊಳ್ಳಿ ಸರ್ ನೀವು ಒಂದೊಂದು ಲೋಟ ಕುಡ್ಕೊಳ್ಳಿ ಸರ್ ಎದ್ಗಟ್ಟಿದ್ದಾರೆ ಸರ್ ಹಾಂ ಸರಿ ಹಾಂ ರೈಟಮ್ಮ ತಂಪಾಯ್ತದ ತಂಪಾಯ್ತಾ ಕುಡ್ಕೊಳ್ಳಿ